ಬಟ್ ರಿಟರ್ನ್ ಬರುವಂಥದ್ದು ರಾಂಗ್ ಹತ್ತಿದ್ದೀನಿ. ಲೈಕ್ ಸಿ ಬಟ್ ಏನು ಹೋಗ್ತೀನಿ. ಹಾಂ ಸ್ವಲ್ಪ ಮನಸ್ಸು ಡೌಟ್ ಹತ್ತೈತಿ, ಯಾಕಂದ್ರೆ ಈ ಸ್ಟೇಷನ್ ಕಡಿಮೆ ಆಗಿದ್ದೀನಿ ನೋಡಿ ನನ್ನ ಮಗ. ಬಾ ಸುಚ್ಚು ಬಾ, ಈ ಕಡೆ ಬಂದು ರೀ ಒನ್ ಪ್ಲಸ್ ಸ್ಟೋರ್. ಅದ್ರ ಮುಂದೆ ರಾಜಿ ಚೌಕ್ ಮೆಟ್ರೋ ಸ್ಟೇಷನ್ ಇದೆ. ಇಲ್ಲೇ ನಮ್ಮ ಸುನ್ಸಾನ್ ಅಂದ್ರೆ ಸುನ್ಸಾನ್ ಐತಿಕಿ. ಹೇ ಭವಾನಿ ಯಾಕರ ಅದು ಏನು ನನ್ನ ಮಗನ ಕರ್ಕೊಂಬಂದೇನೆ ಇನ್ನಷ್ಟು ಅಂಜಿಕಿ ನನಗೆ. ಗುಲಾಬ್ ಜಾಮೂನ ಮತ್ತು ಇದನ್ನು ನನ್ನ ಮಗಳಿಗೆ ನಾಲ್ಕು ಸ್ಕೂಲಿಗೆ ಹೋಗ್ಬೇಕು, ಹಿಂಗಾಗಿ ಡ್ರೆಸ್ ಯಾಕೆ ಬನಾರಾಗಿದೆ. ಸುಚ್ಚು ಇಲ್ಲಿ ನೋಡಿ, ಸುಚ್ಚು ಸಿ हेलो क्यों? मेरे को अकेला अकेला नहीं पसंद। अच्छा आपके साथ पसंद है। ओके ओके मैं आपके साथ ही हूँ। ಹೋಗೋಣ ಬಾ, ಹಂಗೆ ಹೋಗೋಣ ಬಾ. ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಕುಟುಂಬ. ಮತ್ತೊಂದು ಹೊಸ ವ್ಲಾಗ್ ಜೊತೆ ಹೆಂಗದೆ ನೀವು? ಆರಾಮದಿರಿ ಅನ್ಕೋತೀನಿ. ನಾವು ಕೂಡ ಮಸ್ತದ್ವಿ. ಥ್ಯಾಂಕ್ ಯು ಸೋ ಮಚ್ ರೀ. ಈಗಿನ ಹಾಕುವಂಥ ವಿಡಿಯೋಗಳಿಗೆ ಭಾಳ ಜನ ಸಪೋರ್ಟ್ ಮಾಡಾಕತ್ತೀರಿ. ಹೇಳ್ಬೇಕಂತಂದ್ರೆ ಈಗೆಲ್ಲ ಹೊಂಟೇವೆ ಅಂತಂದ್ರೆ ಒನ್ ಪ್ಲಸ್ ಸ್ಟೋರಿಗೆ ನಾವು ಏನು ಜರ್ನಿ ಮಾಡಿದ್ವಲ್ಲ ರೀ, ನನ್ನ ಮಗಳನ್ನ ಕಳಿಸು ಹಿಂದಿನ ದಿನ ಅವತ್ತು ಇಂಡಿಯಾ ಮ್ಯಾಚ್ ಇತ್ತು, ಫೈನಲ್ ಮ್ಯಾಚು. ನನ್ನ ಮಗ ಮನೆಯೊಳಗಿದ್ದ, ನಮ್ಮ ಮಾಮ. ನಾನು ಮಾರ್ಕೆಟ್ಗೆ ಕೊಂಡಿನಿ, ಅಪ್ಪಾಜಿಗೆ ಫೋನ್ ಕೊಟ್ಟಿದ್ನಿ. ಏನೋ ಅದು ಲಾಕ್ ತೆಗಿಯಾಕೆ ಬರಲಿಲ್ಲ, ಏನೋ ಗೊತ್ತಿಲ್ಲ, ಅದನ್ನು ಫೋನ್ ಒಗೆದ್ಬಿಟ್ಟಿದ್ದಾನೆ. ಹೀಗಾಗಿ ಮೇಲಿನ ಸ್ಕ್ರೀನ್ ವರ್ಕ್ ಆಗೋದಿಲ್ಲ. ಹೀಗಾಗಿ ಸೈಡ್ ಸ್ವೈಪ್ ಮಾಡಿ ವಿಡಿಯೋಸ್ ಅಷ್ಟು ಮಾಡೋಕೆ ಬರ್ತಿದೆ. ಒಟ್ಟ ಲಾಕ್ನು ಇದು ವರ್ಕ್ ಆಗ್ತಿಲ್ಲ ತೆಗಿಯಕ್ಕೆ ಹೋದ್ರೆ. ಭಾಳೆಲ್ಲ ಪ್ರಯತ್ನ ಮಾಡಿ ಇನ್ನೇನು ಊರಿಗೆ ಹೋಗಿ ಬರೋಣ. ನೆಕ್ಸ್ಟ್ ದಿನ ರೀ ಒನ್ ಪ್ಲಸ್ ಸ್ಟೋರಿಗೆ ಹೊಂಟೇನಿ. ಏನಂತಾರೋ ಏನಿಲ್ಲ ಅಂತಂದು ಪೂರ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬರ್ರಿ ಹೋಗಿ ಬರೋಣ ಅಂತಂದು. ಹಾಂ, ನೀವು ಫೋನ್ ವಾಪಸ್ ಕಳ್ಕೊಂಡೇನ? ಹಾಂ ಇಲ್ಲಿ ನಮ್ಮ ಚಿನ್ನ ಬೇಟ ಸ್ಕೂಲು ಹಿಂಗೆ ಹೋಗಿರಿ. ಅಲ್ಲಿ ಹೋಗೋಣ ನನ್ನ ಮಗಳು ಸ್ಕೂಲಿಗೆ ಏನ ಕೊಟ್ಟು. ಹಾಂ ಓಕೆ. ಇಲ್ಲ ರೀ, ಈ ಫೋನಿಂದ ಬಂದು ಅಂದ್ರೆ ಒನ್ ಪ್ಲಸ್ ಸ್ಟೋರಿಂದ ಹೋಮ್ ಸರ್ವಿಸ್ ಕೂಡ ಕೊಡ್ತಾರೆ. ಬಟ್ ಅದೇನೋ ಖರ್ಚು 30+ ಆಗಬೇಕಂತ. ಅಂದರೆ 5000 10,000 ಅದು ಇದ್ರ ಬರೋಂಗಿಲ್ಲ ಅಂತಂದು. ನಮಗೂ ಗೊತ್ತಿಲ್ಲ ಅವ್ರು ಎಷ್ಟು ಹೇಳ್ತಾರೋ ಏನೋ ರೇಟ್ ಅಂತಂದು. ಲೆಟ್ಸ್ ಹೋಪ್ಕಿ ಎಷ್ಟು ಕಡಿಮೆ ಹೇಳಿದ್ರೆ ಚಲೋ ಅಂತ ಅಂದ್ಕೊಂಡು ಹೊಂಟಿದ್ದೀನಿ. ಆದರೆ ರೀ ನಾನು ಆನ್ಲೈನಲ್ಲಿ ನೋಡಿದಾಗ ಇಲ್ಲಿ ನಿಯರ್ ಹಿಂಗೆಲ್ಲ ಸರ್ವಿಸ್ ಸೆಂಟರ್ ಇರ್ತಲ್ಲ ಹೊರಗಡೆ ಇದ್ದು, ಆ ಕಡೆಯಿಂದ ಎಲ್ಲ 3 ಜನ ಕಾಲ್ಸ್ ಮಾಡಿದ್ರು ಇಲ್ಲ ನಾವು ಇಷ್ಟು ಕಡಿಮೆ ಒಳಗೆ ಮಾಡಿಕೊಡ್ತೀವಿ, ಇದು ಮಾಡಿಕೊಡ್ತೀವಿ ಅಂತ. ಬಟ್ ಸರ್ವಿಸ್ ಸೆಂಟರ್ನ ಬೆಸ್ಟ್ ಅಂತ ಹೇಳ್ತೀನಿ. ಅಂದರೆ ಕ್ವಾಲಿಟಿ ಇದ್ದಿದ್ದು ಒರಿಜಿನಲ್ ಹಾಕಾರು, ಹೊರಗಡೆ ಎಲ್ಲ ಮಾಡಿಸಿದ್ರಿ ಮತ್ತು ಆದಷ್ಟು ಜಲ್ದಿ ಖರಾಬಾಗೋ ಚಾನ್ಸಸ್ ಇರುತ್ತೆ. ಯಾರ ಮನ್ಯಾಗ ಮಕ್ಕಳದು ಇದ್ರಿ ಒನ್ ಪ್ಲಸ್ ಫೋನ್ ತೊಗೊಳಕ್ಕೆ ಹೋಗಬೇಡ ಅಂತಲೇ ಹೇಳ್ತೀನಿ. ಫೋಟೋಸ್ ವಿಡಿಯೋಸ್ ಬಂದ ಕ್ವಾಲಿಟಿ ನಂಬರ್ 1 ಇದೆ. ಆದರೆ ರೀ ಹ್ಯಾಂಡ್ಲಿಂಗ್ ಬಂದು ಭಾಳ ಸ್ಮೂತ್ ಮಾಡ್ಬೇಕಾದ್ರೆ ರಫ್ ಆ್ಯಂಡ್ ಟಫ್ ಮಾಡಾರಿದ್ರೆ ಭಾಳ ಅಂದ್ರೆ ಭಾಳ ಡಿಫಿಕಲ್ಟ್ ಆಗೈತಿ. ಈಗ ಹೆಂಗೆ ನಮ್ಗೆ ಡಬಲ್ ಖರ್ಚು ಬಿದ್ದೈತಲ್ಲ ಹಂಗಾಕೈತೆ ಅಂತ ಹೇಳ್ತೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ಆಗಿದ್ದೇನೆ ನಾನು ನಿಮ್ಮ ಜೊತೆ ಹೇಳ್ತಿದ್ದೀನಿ. ಹಿಂದ್ಗಡೆ ಬಂದು ರೀ ಒನ್ ಪ್ಲಸ್ ಸ್ಟೋರ. ಅದ್ರ ಮುಂದೆ ರಾಜಿ ಚೌಕ್ ಮೆಟ್ರೋ ಸ್ಟೇಷನ್ ಇದೆ. इले ना पाजी हाँ वाले गाड़ी का है। किस वाले से? उस वाले से। आ जाओ जाओ. ಇಲ್ಲ ರೀ ಟ್ರೈನ್ ಒಳಗೆ ಎಲ್ಲರೂ ನಂಬಾರ್ದು ಅನ್ನಕ್ಕೆ ಒಂದು ಸಣ್ಣ ಉದಾಹರಣೆ. ಅವರು ಕೂಡ ಡಿಫೆನ್ಸ್ದವ್ರನ್ನ ಅಲ್ಲೇ ಬೆಳಗಾವಿ ಒಳಗೆ ಟ್ರೈನಿಂಗ್ ಮಾಡಕ್ಕೆ ಬಂದರು. ಹೆಂಗಂತಂದ್ರೆ ರೀ ಕೆಳಗಡೆ ನಂದು ಹೊಸ ಫೋನ್ ಅದು ಅಚ್ಚಿ ಸಲ ಜರ್ನಿ ಮಾಡುವಾಗ ನಮ್ಮ ಚೆನ್ನುಗೆ ಯಾವಾಗ ಚಿಕನ್ ಪಾಕ್ಸ್ ಆಗಿದ್ದು ಅಲ್ಲ ಅವಾಗ ಮಾಡುವಾಗ ಮೇಲೆ ಅವರು ತಮ್ಮ ಪವರ್ ಬ್ಯಾಂಕ್ ಇಟ್ಟಿದ್ದಾರೆ, ಕೆಳಗಡೆ ನಾನು ಫೋನ್ ಇಟ್ಟಿದ್ದೀನಿ. ಅವ್ರು ತಮ್ಮ ಪವರ್ ಬ್ಯಾಂಕ್ ಮಸ್ತಿ ಒಳಗೆ ನನ್ನ ಫೋನ್ ಮೇಲೆ ಕೆಟ್ಟಿದ್ರು. ನಾನು ತೊಗೊಂಡದೆ ಭಾಳ ದಿನ ಆಗಿರ್ತಿಲ್ಲ. ಹೀಗಾಗಿ ನನಗೆ ಸ್ಕ್ರೀನ್ ಗಾರ್ಡ ಸಿಕ್ಕಿರ್ಕಿಲ್ಲ ರೀ. ಅದ್ರ ಮೇಲೆ ಬೀಳೋಣ ಫೋನ್ ಇಷ್ಟು ಸ್ಮೂತ್ ಐತಿಲ್ಲ ಅದು ಕ್ರ್ಯಾಕ್ ಆಯ್ತು. ಅವಾಗ ಅಂದ್ರೆ ಹಿಂಗೆ ಕೆಳಗೆ ನಡುವೆ ಕ್ರ್ಯಾಕ್ ಬಂತು. ಕರೆ ಹೇಳ್ಬೇಕಂದ್ರೆ ನಾರ್ತ್ ಈಸ್ಟ್ ಒಳಗೆ ಸ್ವಲ್ಪ ಜನ ಡಿಫೆನ್ಸ್ದವ್ರು ಇದ್ರು ಕೂಡ ಸಿಕ್ಕಾಪಟ್ಟೆ ಸುಳ್ಳು ಮಾಡ್ತಾರೆ, ಧೋಕಾ ಮಾಡಿದಂಗನ. ಅವರು ಈ ಫೋನ್ ಸದ್ಯಕ್ಕೆ ನಾ ಬಾಯ್ ಮಾಡ್ತೀನಿ, ಇದೇನು ಅಷ್ಟು ಲಕ್ಷ ಇಷ್ಟು ಲಕ್ಷ ದೊಡ್ಡ ಮಾತಾಡಿ. ಇವನ್ ನನ್ನ ಹಸ್ಬೆಂಡ್ ಕೂಡ ಅವ್ರ ಜೊತೆ ಮಾತಾಡಿದರು. ನಮ್ಮ ಅವ್ರು ಏನಂದರೆ ಎಷ್ಟು ಖರ್ಚಾಗ್ತದೆ ನಾನು ಕೊಡ್ತೇನೆ ಅಂತಂದ್ರೆ. ಬಟ್ ಆಮೇಲೆ ಖರ್ಚು ಹೋಗಲಿ ಅವ್ರು ದಿಲ್ಲಿ ಒಳಗೆ ಇಳ್ಯಾರ್ದು ಆಗ್ರಾಕನ ಇಳಿದು ಓಡೋದು ಪುಣ್ಯಾತ್ಮ. ಆ ಥರ ನನಗೆ ಟ್ರೈನ್ ಒಳಗೆ ಮೋಸ ಮಾಡಿದ್ರೆ ಆ ಥರ ಎಲ್ಲ ಆಯಿತು ರೀ. ನೀವು ಜೀವನ ಹೇಳ್ತೀನಿ, ನಾನು ಅದನ್ನು ಬ್ಲಾಗ್ ಒಳಗೆ ಶೇರ್ ಮಾಡಬೇಕು ಕೂಡ ಅಂತಿತ್ತು. ಬಟ್ ನನಗೆ ಆ ವಿಷಯ ಈಗಾದರೂ ನೆನಪಿಸ್ಕೊಂಡ್ರೆ ಮೈಗೆಲ್ಲ ಒಂಥರ ಆಗ್ತಿತ್ತು ಫಾಲ್ತು ಒಳಗೆ ಹಾಗೆಲ್ಲ ಆಯ್ತಲ್ಲ ಅಂತಂದು.
ಇಲ್ಲಿ ರೀ ಕಾಸ್ಟ್ಲಿ ಫೋನ್ ತೊಗೊಂಡಿದ್ದಕ್ಕಪ್ಪ ಕಾಸ್ಟ್ಲಿ ದೊಡ್ಡ ಬಿತ್ತು ನಮಗೆ. ಅದು ಇಲ್ಲಪ್ಪ ಅಂತಂದ್ರೆ 20,000ವರೆಗೂ ಖರ್ಚಿದೆ ರೀ ಅದರದ್ದು. ಈಗ ಇಸ್ಕ ಜನ ಆಗಿದ್ದಿದ್ದು ನೋಡಿ ನನ್ನ ಮಗ. ಬಾ ಬಾ ಈ ಸೈಡ್ ಬಾ, ಈ ಸೈಡ್. ನಾವು ಹೋಗಿದ್ದು ಕೆಲಸ ಆಗಲಿಲ್ಲ. ಅವರು 12 ದಿನ ಬೇಕಂತಂದಾರೆ, ಇದನ್ನು ಆರ್ಡ್ರ್ ಮೇಲೆ ತರಿಸ್ತೇನೆ ಅಂತಂದ. ಬಟ್ ಹೀಗಾಗಿ ರೀ ಯಾವುದು ವ್ಲಾಗ್ ಕೂಡ ಅಪ್ಲೋಡ್ ಹಾಕೋಕ್ಕಾಗವಲ್ತು ನಂದು. ಜಸ್ಟ್ ಇನ್ನೇನು ಮೆಟ್ರೋದಿಂದ ಹೋಗೋನು. ನಡಿಯಪ್ಪಾಜಿ. ಸುಚ್ಚು ಸುಚ್ಚು ಇಲ್ಲಿ ನೋಡಿ. ಸುಚ್ಚು ಸಿ ಹಲೋ. ಗೊತ್ತಿಲ್ದಾರೆ ರೀ ದಿಲ್ಲಿ ಮೆಟ್ರೋ ಒಳಗೆ ಒಟ್ಟ ಜರ್ನಿ ಮಾಡಬಾರ್ದು. ಎಷ್ಟು ಥರ ಕೆಟ್ಟ ಪರಿಸ್ಥಿತಿ ಬರ್ತೈತಲ್ಲ. ಯಾಕಂತಂದ್ರೆ ರೀ ನೀವು ಫುಲ್ ವ್ಲಾಗ್ ನೋಡಿ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗಿರುತ್ತೆ. ನಾನು ಮೊದಲು ಕೂಡ ಜರ್ನಿ ಮಾಡಿದ್ದೀನಿ, ಬಟ್ ನಮ್ಮ ಸಿಸ್ಟರ್ ಜೊತೆ ಮತ್ತು ನಮ್ಮ ಮಾಮ ಇದ್ದಾಗ ಮಾಡಿದ್ದೀನಿ. ಒಬ್ಬಳ ಮಾಡೋದೇ ಇಲ್ಲ ಇದುವರೆಗೂ. ಇದು ಒಂಥರ ಫಸ್ಟ್ ಟೈಮ್ ಅಂತಲೇ ಹೇಳಬೇಕು. ಹಾಂ, ಅದು ವರ್ಕ್ ಆಗಂಗಿಲ್ಲ. ಇಲ್ಲಿ ನಾನು ಟಿಕೆಟ್ ತೊಗೊಳತಿದ್ದೆ. ಒಬ್ಬರಿಗೆ ಬಂದು 45 ರೂಪಾಯಿ. ನಮ್ಮ ಅಪ್ಪಾಜಿಗೇನು ತೊಗೊಳಿಲ್ಲ ರೀ ನಾನು. इसमें जाना है, रुक जाओ, इसमें जाना है। अबे इसे कहाँ पर ये? चलो चलो, अरे बंद हो गया. ನೀವೇನಾದರೂ ದಿಲ್ಲಿ ಮೆಟ್ರೋ ಒಳಗೆ ಜರ್ನಿ ಮಾಡಕತ್ತೀರಿ, ಬೆಸ್ಟ್ ಸಾತಿ ಅಂತಾರೆ ಗೂಗಲ್ ಒಳಗೆ ನೀವು ಯಾವ ಪ್ಲೇಸಿಂದ ಎಲ್ಲಿವರೆಗೆ ಅಂತ ಹೇಳ್ರಿ ನಿಮ್ಗೆ ಈಸಿ ಟು ಶೋ ಮಾಡತ್ತದ. ಬಟ್ ಇಲ್ಲಿ ನಾನು ಮಾಡಿದಂಥ ಬಿಗ್ ಮಿಸ್ಟೇಕ್. ಅದಕ್ಕಿಂತ ಮೊದಲು ರೀ ಅಲ್ಲಿ ನನ್ನ ಬಾಜುಕಿನ ಅಂಕಲ್ ಕುಂತಿದ್ದಾರಲ್ಲ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ದೀನಿ ಕೂಡ ಅವ್ರಿಗೆ. ಅವರ ನನಗೆ ಹೇಳಿದರು, ಇಲ್ಲ ನೀವು ರಾಂಗ್ ಹತ್ತಿದ್ದೀರಪ್ಪಿ ಇಳಿ ಅಂತಂದ. ನಾವೀಗ ರೀ ನೀವು ಅಶೋಕ್ ನಗರ್ ಬಂದೈತಿ ಅಂದರೆ ಅದೇ ನೋಯ್ಡಾ ಹೋಗುವಂಥ ಟ್ರೈನ ಬ್ಲೂ ಲೈನ್ನ, ಬಟ್ ರಿಟರ್ನ್ ಬರುವಂಥದ್ದು. ರಾಂಗ್ ಹತ್ತಿದ್ದೀನಿ. ಲೈಕ್ ಸಿ ಬಟ್ ಏನು ಹೋಗ್ತೀನಿ. ಹಾಂ, ಸ್ವಲ್ಪ ಮನಸ್ಸು ಡೌಟ್ ಹತ್ತೈತಿ. ಯಾಕಂದ್ರೆ ಈ ಸ್ಟೇಷನ್ ಒಳಗೆ ಕಡಿಮೆ ಜನ ಅದಾರೆ. ಅರೆ ಬೈ ಮೆಟ್ರೋ ಹಾಂ ಹಾಂ, ಸುನ್ಸಾನ್ ಅಂದ್ರೆ ಸುನ್ಸಾನ್ ಐತಿಕಿ. ಹೇ ಭವಾನಿ ಯಾಕರದು ಏನು ನನ್ನ ಮಗನ ಕರ್ಕೊಂಬಂದೇನೆ ಇನ್ನಷ್ಟು ಅಂಜಿಕಿ ನನಗೆ. ಗೇಟ್ ನಂಬರ್ 2. ನಾನಿಲ್ಲಿ ರೀ ನಮ್ಮ ಅಮ್ಮರ್ಗೇನು ಕಾಲ್ ಮಾಡಲಿಲ್ಲ, ಯಾಕಂತಂದ್ರೆ ಅವರು ಕೂಡ ಟೆನ್ಷನ್ ತಗೋತಾರಂತಂದ್ರೆ. ಫೈನಲ್ ಆಗಿರಿ ಈಗ ನೆಕ್ಸ್ಟ್ ಮೆಟ್ರೋ ಬರುತ್ತೆ. ಬಟ್ ಒಂದು 4 ಸ್ಟೇಷನ್ ಆದಮೇಲೆ ರೀ 3 ಸ್ಟೇಷನ್ ಆದಮೇಲೆ ನೋಡ್ತೀನಿ ಕಿ ಅಕ್ಷರಧಾಮ್ ರೀ ಪಾಲಮಿಂತ್ರ ಅಕ್ಷರಧಾಮ್ ಬರಾಕನ 2 ತಾಸು ಬೇಕು ಹೇಳ್ತೀನಿ. ಸಿಕ್ಕಾಪಟ್ಟೆ ಮುಂದೆ ಬಂದಿದ್ದೆ, ಹೀಗಾಗಿ ನೋಡ್ತಿರ್ಬೋದು ಒಂಥರ ಆಗತ್ತೈತಿ. ಫುಲ್ ಅಂದ್ರೆ ಫುಲ್ ರಶ್. ಸಂಜೆ ಟೈಮ ಹೇಳಕ್ಕೆ ಬರಬಾರ್ದು. ನಮ್ಮ ಅಪ್ಪಾಜಿಗೆ ಅಂತಂದ್ರೆ ಪಾಪ ಇಲ್ಲಿ ಯಾರು ಅಷ್ಟು ಕರ್ಣಿದಾಯಕನೂ ಇರಂಗಿಲ್ಲ. ಕಿ ಸಣ್ಣ ಮಗು ಐತಿ ಬಾ ಕುಂದಿರ್ಸ್ಕೋತೇನೆ ಅಂತಂದ್ರೆ ರಿಯಾಲಿಟಿ. ಅದಕ್ಕೆ ಇಲ್ಲಿ ಹುಡುಗಿಯರು ಕೂಡ ನೋಡ್ತಿರ್ಬೋದು ನೀವು, ಜಾಬ್ ಮಾಡೋರಾಗಿರ್ಬೋದು, ಎಜುಕೇಷನ್ ಮಾಡೋರಾಗಿರ್ಬೋದು. ಅವ್ರು ಕೂಡ ರೀ ಕೆಳಗಡೆ ಕುಂತಿರಿ. ನಮ್ಮ ಅಪ್ಪಾಜಿನ ಅಲ್ಲೇ ಕುಂದಿರ್ಸಿದೆ ನಾನು. ಪಹಲೆ ಅಪ್ಪ ಮೋಮೋಸ್ ले लो. हाँ आपको भूख लगे है ना, ले लो ले लो ले लो, वहाँ पर ले लो, मोमोज दे रहे हैं. ಫೈನಲ್ ಆಗಿರಿ ಹೌಸ್ ಒಳಗೆ ಬಂದೆ ನಾನು. ಮೊಮೋಸ್ ಅಪ್ಪಾಜಿ ಕೊಡ್ಸೀನಿ ಮತ್ತು ಕಾರ್ನ್ ಚಾಟ್ ತೊಗೊಂಡು. ಖರೆ ಕಾರ್ನ್ ಚಾಟ್ ಕೂಡ ನನಗೂ ಘಬರಾಟ ಆಗತ್ತಿತ್ತಲ್ಲ, ಹೀಗಾಗಿ ತಿನ್ನಕ್ಕೆ ಕೂಡ ಆಗಲಿಲ್ಲ. ಬಟ್ ಏನು ಪಿಂಕ್ ಲೈನ್ ಬಂದು ನಂಗೆ ಗೊತ್ತಿದೆ ಹೌಸ್ ಕಾಸ್, ಮೊದಲು ಕೂಡ ಕೇಳಿದ್ದೀನಿ, ನೋಡಿದ್ದೀನಿ. ಹೀಗಾಗಿರಿ ಇಲ್ಲಿ ಅಂತರ ಫುಲ್ ಧೈರ್ಯ ಆರಾಮಾಗಿ ಹೋಗ್ಬೋದು ಅಂತಂದ. ಬಟ್ ಹುಡುಗಿ ನಮ್ಮ ಚಿನ್ನು ಒಳ್ಳೆ ಫೋನ್ ಮಾಡತ್ತಿಲ್ಲ, ಮಮ್ಮಿ ಇನ್ನೂ ಎಷ್ಟೊತ್ತು ನೀನು, ಯಾವಾಗ ನೀನು ಅಂತಂದು ಬರ್ತೀಯ ಅಂತಂದ. ಚಲೋ किससे चलूं? ठीक. ಮಳೆ ಹೇಗೈತ್ರಿ? ಫುಲ್ಲ ಗಾಡಿ. अच्छा हाँ
मेरी बेटी को खाना दे ಬಿಟ್ಟು ಫೈನಲ್ ಆಗಿರಿ ಮನೆಗೆ ಬನ್ನಿ ಆ ಕುಕ್ಮ ಕೂಡ ಬಿದ್ದಿದೆ ಇದ್ರ ಮೇಲೆ ಬಂದಿದ್ರಿ ಕಸ ಎಲ್ಲ ಹೊಡೆದ ದೀಪ ಹಚ್ಚಿದೆ ಅಂತಂದ್ರೆ ರೀ ಒಂದು 10-12 ದಿನ ಬೇಕಂತ ಹೇಳಿದ್ದಾರೆ ಯಾಕಂತಂದ್ರೆ ನಂದು ಬಂದು ಇನ್ನೂ ಅಂದರೆ OnePlus 11 ಇದ್ರದ್ದು ಮ್ಯಾಲಿನ ಡಿಸ್ಪ್ಲೇ ಸ್ಕ್ರೀನ್ ಗಾರ್ಡು ಯಾವುದೋ ಒಂದು ಡಿಸ್ಪ್ಲೇ ರೀ ಇಲ್ಲಂತ ಹೇಳಿದ್ದಾರೆ ರಾತ್ರಿ ಊಟ ಮಿಕ್ಸ್ ದಾಲ್ ರೈಸ್ ಗುಲಾಬ್ ಜಾಮೂನ ಮತ್ತು ಇದನ್ನು ನನ್ನ ಮಗಳಿಗೆ ನಾಳೆ ಸ್ಕೂಲಿಗೆ ಹೋಗ್ಬೇಕು ಹಿಂಗಾಗಿ ಡ್ರೆಸ್ ಟ್ರಯಲ್ ಮಾಡಕತ್ತ ಪೂರ್ತಿ ಅಡುಗೆ ನಾನು ಮಾಡೇನೇ ಇಲ್ಲ ಇನ್ನು ಐರನ್ ಮಾಡಬೇಕು ನಾನು ಬರ್ಬೋದು ಈಗ ಅಂತಂದ್ರೆ 5 ಗಂಟೆಗೆ ಅಂತಂದ್ರೆ ಫುಲ್ ಎಲ್ಲ ಲಘು ಕತ್ಲಕ್ಕೆಲ್ಲ ನಮ್ಮ ಮನೆ ಬಾಜುಕ್ನಾರ ನಮ್ಮ ಚಿನ್ನನ ಮನ್ಯಾಗ ಬಿಟ್ಟು ಹೋಗಿನಿ ಆಕೆಗೆ ಯಾಕೆ ಮನೆ ಈಗ ಆರಾಮಾಗಿದ್ದಾಳು ಕರ್ಕೊಂಡು ಅಡ್ಡಾಡೋದು ಬೇಡ ಅಂತಂದ ಅವರು ನಮಗೆ ಮತ್ತು ಅವ್ರಿಗೆ ಎಲ್ಲರಿಗೂ ಕೂಟಿಸಿ ಅಡುಗೆ ಮಾಡಿದ್ದಾರೆ ನಾನು ಬೇಡ ಅಂತ ನನ್ನ ತಂದು ತೋರ್ಸಾಕ್ತಾರೆ ನೋಡಿ ನಾ ಇಷ್ಟಕೊಂಡ ಮಾಡಿದ್ದಾರೆ ಅಂದರೆ ನಮಗೆ ಅವ್ರಿಗೆ ಅಂತಂದ್ರೆ ಬಟ್ ಅಷ್ಟು ಪ್ರೀತಿಯಿಂದ ಮಾಡಿದಾರಲ್ಲ ನಾ ಏನು ಬೇಡ ಅನ್ನಲಿಲ್ಲ मम्मा आप भूत बंगला में जाओगे भूत बंगला तुझे भेजूंगी नहीं मुझे डर लगता है ನಾನು ನಿಮ್ಮ ಜೊತೆ ಯಾಕೆ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ರೀ ಒಂದು ಕ್ಷಣಕ್ಕೆ ಮಾಡ್ಕೊಳ್ಳೇಬೇಡ ಅಂತಂದೆ ಬಟ್ ಯಾವಾಗಿದ್ರೂ ಪಾಸಿಟಿವ್ ಅನ್ನೋದಕ್ಕಿಂತ ರಿಯಾಲಿಟಿ ಜೀವನ ಇದೆ ಹೇಳಿದ್ನಲ್ಲ ನಾನು ಲೈಫ್ ಒಬ್ಬರೇ ಇದ್ದು ಸರ್ವೈವ್ ಮಾಡ್ಬೇಕಂದ್ರೆ ಭಾಳ ಅಪ್ ಡೌನ್ ಬರ್ತಾವ ಅಂತಂದು ಅದು ನನಗೇನೋ ಒಬ್ಬಾಕೆ ಹೋಗಿದ್ರೆ ಬೇಕಾದಾಗಿದ್ದಾಗಲಿ ಅಂತ ಅಪ್ಪಾಜಿ ಇದ್ದ ಹಿಂಬಾಲೆ अरे फिर भी आपको मैंने तकलीफ दे दी है अरे तकलीफ की कोई बात नहीं है वो भी थे ना भतीजे भी थे सब थे अच्छा सबके और क्या नहीं फिर भी आप अभी मेरे लिए बना रहे हो रोटी संजू के लिए लंटी मात्र रोटी ತಂದು ಕೊಟ್ಟೋದ್ರದ್ದೆ मुझे चाहिए था मुझे चाहिए था ना ಈ ವ್ಲಾಗ ಕರೆ ಹೇಳ್ಬೇಕಂತಂದ್ರೆ ನಾನು ಶೇರ್ ಮಾಡೋಕೋಬೇಡ ಅಂತಂದು ಕೂಡ ಮನಸ್ಸೊಳಗಿತ್ತು ಬಟ್ ಒಂದೊಂದು ಸಮ್ ಟೈಮ್ ಈ ಥರ ಕೂಡ ರೀ ಅಕ್ಕಪ್ಪ ಅಂತನಕ ಎಷ್ಟೋ ಸಲ ನಮಗೆಲ್ಲ ಗೊತ್ತಿರತ್ತೆ ಅನ್ನೋದು ಸುಳ್ಳು ಮಾತ್ರ ನಾವು ಹೊರಗೆ ಹೋಗ್ಲಿಕ್ಕೆ ಅಂದ್ರೆ ನಮಗೆ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್